ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಜ್ಯೂಸಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಜ್ಯೂಸ್ ಅಂತ ಹೇಳ್ಬೋದು ಅಥವಾ ಪಾನಕ ಅಂತ ಹೇಳ್ಬೋದು. ಇನ್ನೇನು ಬಿಸಿಲು ಸ್ಟಾರ್ಟ್ ಆಯಿತು, ಏನಾದರೂ ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರ್ತದೆ ಅಲ್ವಾ. ಅದಕ್ಕೆ ಈಗ ಟ್ರೆಡಿಷನಲ್ ರೆಸಿಪಿ ಇದನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಅವಲಕ್ಕಿ. ನೀವು ಎಷ್ಟು ಮಾಡ್ತೀರಾ ಅದರ ಮೇಲೆ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅವಲಕ್ಕಿ ಮತ್ತು ಅದಕ್ಕೆ ಜೊತೆಯಾಗಿ ಘಮ ಬರಲಿಕ್ಕೆ 2 ಏಲಕ್ಕಿ ಕೂಡ ತಗೊಂಡಿದ್ದೇನೆ. ಮೊದಲಿಗೆ ನೋಡಿ, ಇಲ್ಲಿ ಅವಲಕ್ಕಿಯನ್ನು ಈ ಥರ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೇನೆ ನೀರು ಹಾಕಿ. ಇಲ್ಲಿ ನೀವು ಗಟ್ಟಿ ಅವಲಕ್ಕಿ ಬೇಕಾದರೂ ತಗೊಳ್ಬೋದು. ಗಟ್ಟಿ ಅವಲಕ್ಕಿ ಇತ್ತು ಅಂತಾದರೆ ಒಂದು 10 ನಿಮಿಷ ನೆನೆಸಿಕೊಂಡು ಜ್ಯೂಸನ್ನು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರ್ತದೆ. ತೆಳು ಅವಲಕ್ಕಿ ಆದರೆ ನೆನೆಸುವ ಕೆಲಸ ಇಲ್ಲ ನೋಡಿ, ಹಾಗೇ ಮಾಡ್ಕೊಳ್ಬೋದು. ಇದನ್ನು ನೆನೆಸಬೇಕು ಅಂತ ನೀರಲ್ಲಿ ಹಾಕಬೇಕು ಅಂತ ಇಲ್ಲ, ಜಸ್ಟ್ ಮೇಲಿಂದ ನೀರು ಹಾಕಿ ತೊಳೆದ್ರೆ ಮೆತ್ತಗೆ ಆಗಿಬಿಡ್ತದೆ ಅವಲಕ್ಕಿ. ಇದು ಒಂದು ಸಾಂಪ್ರದಾಯಿಕವಾದಂತಹ ಜ್ಯೂಸ್ ಅಂತ ಹೇಳ್ಬೋದು. ಇದನ್ನು ನೀವು ಸಾಯಂಕಾಲ ಹೊತ್ತಲ್ಲಾದರೂ ಕುಡಿಬೋದು. ನಿಮಗೆ ಹೊಟ್ಟೆ ಹಸಿವು ಕೂಡ ಹೋಗ್ತದೆ, ಬಾಯಾರಿಕೆ ಕೂಡ ಹೋಗ್ತದೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅವಲಕ್ಕಿ ಮತ್ತು ಕಡಿಮೆ ಕ್ಯಾಲೋರಿ ಕೂಡ ಇದೆ ಅದರಲ್ಲಿ, ತುಂಬ ಹೈ ಕ್ಯಾಲೋರಿ ಏನೂ ಇಲ್ಲ. ಇಲ್ಲಿ ನಾನು ಜ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲವನ್ನು ಬಳಸ್ಕೊಳ್ತೇನೆ. ಸಕ್ಕರೆ ಹಾಕೋದಾದರೂ ಹಾಕ್ಬೋದು, ಆದರೆ ಸಕ್ಕರೆ ಅಲ್ಲ. ಟ್ರೆಡಿಷನಲ್ ರೆಸಿಪಿಯಲ್ಲಿ ಬೆಲ್ಲನೇ ಜಾಸ್ತಿ ಉಪಯೋಗಿಸ್ತಾರೆ, ಸಕ್ಕರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಇಲ್ಲಿ ನಾನು ಸ್ವಲ್ಪ ತಂಪಾಗಿರಲಿ ಅಂತೇಳಿ ಐಸ್ ಕ್ಯೂಬ್ಸ್ ತಗೊಂಡೆ. ನೆನೆಸಿದಂತಹ ಅವಲಕ್ಕಿ, ಕಾಯಿ ತುರಿ, ಏಲಕ್ಕಿ, ಐಸ್ ಕ್ಯೂಬ್ಸ್ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ನೋಡಿ, ವೈಟಾಗಿ ಬಂದಿತ್ತು ನೋಡಿ, ಮಿಲ್ಕ್ ಶೇಕ್ ಥರ. ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಕೂಡ ನಿಮ್ಮನೇಲಿ ಮಾಡಿ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಮಿಕ್ಸಿ ಜಾರಿಗೆ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದಪ್ಪ ಇದ್ದದನ್ನು ನಿಮ್ಮ ಮಿಲ್ಕ್ ಶೇಕ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡೆ. ಇಲ್ಲಿ ನೀವು ಯಾವುದು ಬೆಲ್ಲವನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಲಿಕ್ವಿಡ್ ಬೆಲ್ಲವನ್ನು, ಜೋನಿ ಬೆಲ್ಲವನ್ನು ಬಳಸ್ತಾ ಇದ್ದೇನೆ. ಒಂದು 2ರಿಂದ 2.5 ಚಮಚ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಬೆಲ್ಲವನ್ನು ಬಳಸಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತಿದ್ದರೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಇಷ್ಟೇ ಸಾಕು. ತುಂಬ ಸ್ವೀಟ್ ಆಗಿದ್ದರೆ, ಬಾಯಾರಿಕೆ ಆಗುವಾಗ ತುಂಬ ಸಿಹಿ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ. ನಿಮಗೆ ಸಿಹಿ ಬೇಕು ಅಂದಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಮಾಮೂಲಿ ಬೆಲ್ಲ ಕೂಡ ಹಾಕ್ಕೊಂಡು ಕರಗಿಸ್ಕೊಳ್ಬೋದು. ಹಾಗೆ ಹುಡಿ ಬೆಲ್ಲ ಇದ್ದರೆ ಹುಡಿ ಬೆಲ್ಲ ಆದರೂ ಹಾಕ್ಕೊಳ್ಬೋದು. ನೋಡಿ, ಈಗ ನಮ್ಮ ರುಚಿಯಾದಂತಹ ಅವಲಕ್ಕಿಯಿಂದ ಮಾಡಿದಂತಹ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ಪಾನಕ ಅಂತ ಹೇಳ್ಬೋದು. ಇದಕ್ಕೆ ನಾನು ಮೊದಲಿಗೆ 2 ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತೇನೆ. ಆಮೇಲೆ ನಾವು ಗ್ಲಾಸಿಗೆ ಸರ್ವ್ ಮಾಡಿಕೊಳ್ಳುವ. ನೋಡಿ, ನಮ್ಮ ರುಚಿಯಾದಂತಹ ಪಾನಕ ಅಥವಾ ಅವಲಕ್ಕಿ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆ ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.